ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಬೇಸತ್ತ ಭಕ್ತನೊಬ್ಬ ದೇವರಲ್ಲಿ ಕೇಳ್ತಾನೆ, ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಸಪರೇಟ್ ಆಗಿ ವಿಶೇಷ ದರ್ಶನದ ಸಾಲು, ದುಡ್ಡು ಕೊಡದ ನಮ್ಮಂತವರಿಗೆ ಇಷ್ಟುದ್ದನೆಯ ಸಾಲು. ನಿನ್ನ ದರ್ಶನಕ್ಕೆಂದು ಬಂದ ನಮಗೆ ಈ ರೀತಿ ತಾರತಮ್ಯ ಇದ್ರೆ ಈ ಸಮಾಜದಲ್ಲಿ ಮೇಲು ಜಾತಿ, ಕೀಳು ಜಾತಿ, ಬಡವ, ಶ್ರೀಮಂತ, ಕಪ್ಪು, ಬಿಳಿ ಎಂಬ ತಾರತಮ್ಯ ಇರದೇಗೇನು? ಇದು ನಿನಗೆ ನ್ಯಾಯ ಅನ್ಸುತ್ತಾ ಅಂತ ಕೇಳ್ತಾನೆ. ಆಗ ಆ ದೇವರು ನಗುತ್ತಾ ಹೀಗಂತಾರೆ, ನಾನು ನಿಮಗೆ ಮೊದಲೇ ಹೇಳಿದೆ, ಹೆತ್ತ ತಂದೆ ತಾಯಿ ಹೊತ್ತ ಮಣ್ಣು ದೈವ ಸಮಾನರು ಅಂತ. ಆದ್ರೆ ನೀವು ನನ್ನ ಮಾತು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ನನ್ನನ್ನ ಕಾಣಿ ಎಂದೆ, ನೀವು ಅದನ್ನ ಕಿವಿಗಾಕೊಳ್ಳಿಲ್ಲ. ಜನ ಸೇವೆಗೆ, ಜನಾರ್ದನ ಸೇವೆಗೆಂದೆ, ನೀವು ಕಷ್ಟದಲ್ಲಿದ್ದವರಿಗೆ ನೆರವಾಗ್ಲಿಲ್ಲ. ಅಲ್ಲಿ ಇಲ್ಲಿ ಎನ್ನದೆ ಎಲ್ಲೆಲ್ಲಿಯೂ ನಾನೇಗಿರುವೆ, ನಿನ್ನಲ್ಲಿಯೂ ನಾನೇ ಇರುವೆಗೆಂದೆ. ಆದರೆ ನೀವದನ್ನ ನಂಬಲಿಲ್ಲ. ನನ್ನ ಮೂರ್ತಿಗಿನ್ನ ಗುಡಿಯೊಳಗಿರಿಸಿದ್ದು ನೀವೇ, ದರ್ಶನದ ಸಮಯವನ್ನ, ದರ್ಶನದ ದರವನ್ನ ನಿಗದಿಪಡಿಸಿದ್ದು ನೀವೇ. ಕೊನೆಗೆ ದರ್ಶನದ ಸಾಲುಗಳು, ವಿವಿಧ ಪೂಜೆ ವಿಧಾನಗಳು ಮತ್ತು ಅವುಗಳ ದರಗಳನ್ನ ನಿಗದಿಪಡಿಸಿದ್ದು ನೀವೇ. ಎಲ್ಲವನ್ನ ನೀವೇ ಮಾಡಿ ನನ್ನನ್ನ ಕೇಳುವುದು ಯಾವ ನ್ಯಾಯ? ನಿಜವಾಗಿಯೂ ನನ್ನನ್ನು ಕಾಣುವ ಹಂಬಲವಿದ್ದರೆ ಪಶು ಪಕ್ಷಿ ವೃಕ್ಷಗಳಲ್ಲಿ ನನ್ನನ್ನ ಕಾಣು, ನಿನ್ನ ಪ್ರೀತಿಯ ಸೇವೆಯಲ್ಲಿ ಕಾಣು. ಮಾತಾ ಪಿತೃಗಳ ಮೂಲಕ, ಗುರು ಹಿರಿಯರ ಮೂಲಕ, ನೊಂದವರ ಮೂಲಕ ನನ್ನನ್ನ ಕಾಣು. ಈ ಸುಂದರ ಪ್ರಕೃತಿಯಲ್ಲಿ ನನ್ನನ್ನ ಕಾಣು. ಕೇವಲ ದೇಗುಲಗಳಿಗೆ ನನ್ನನ್ನ ಸೀಮಿತಗೊಳಿಸಬೇಡ ಅಂತ ಹೇಳುತ್ತೆ. ಇದ್ರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.